ಸಾಕು ಅಂಟಿ ಇನ್ನೊಂದ್ ಕಡೆ ಮನೆಗೆ ವಾಪಸ್ ಬಂದಿದ್ದೀನಿ. ಆದ್ರೆ ಮನೆಯಿಂದ ಓಡಿಸೋ ಪ್ಲಾನ್ ಏನಾದ್ರು ಇದೆಯಾ ನಿಮ್ಗೆ? ಆಗಲ್ಲ ರೀ, ಅವಳೇ ಹೊಟ್ಟೆ ತುಂಬೋಗಿದೆ. ವಿಕ್ಕಿ ಸುಮ್ನೆ ತಿನ್ಬೇಕು, ಇಲ್ಲಾಂದ್ರೆ ಗೊತ್ತಲ್ವಾ ಏನ್ ಮಾಡ್ತೀನಿ ಅಂತ. ತಿನ್ನು ಅಂದ್ರೆ ಇನ್ನು ಎಷ್ಟು ತಿನ್ನಕ್ಕಾಗುತ್ತೆ? ನಂದೇನು ಹೊಟ್ಟೆನಾ ಕಣಜನ? ಸ್ಟೇಷನ್ ಅಲ್ಲಿ ಊಟ ತಿಂಡಿ ಸರಿಯಾಗಿ ಸಿಗದೆ ಸಣ್ಣ ಆಗ್ಬಿಟ್ಟಿದ್ದೀರಾ. ಮನೇಲಾದ್ರೂ ಚೆನ್ನಾಗಿ ತಿಂದು ದಪ್ಪ ಆಗಿ. ನಿಮ್ ನಾಲ್ಗೆಗೆ ಮನೆ ಊಟ ಸಿಗದೆ ರುಚಿನೂ ಹೊರಟೋಗಿದೆ ಅನಿಸ್ತಿದೆ. ತಗೊಳ್ಳಿ ತಿನ್ನಿ. ಇನ್ನೊಂದ್ 15 ದಿನ ಇದೇ ತರ ತಿನ್ನಿಸ್ತಿರ್ತೀನಿ. ನನ್ ಸಾಕು ಅನ್ನೋವರೆಗೂ ತಿಂತಾನೆ ಇರ್ಬೇಕು. ಅಂಟಿ ಒಂದೇ ಮಾತ್ರ ಹೇಳ್ಬೇಕಂದ್ರೆ ನೀವು ನಂಗೆ ಗತಿ ಕಾಣಿಸೋವರೆಗೂ ನಿಮ್ಗೆ ಸಮಾಧಾನ ಇಲ್ಲ ಅಲ್ವಾ? ಅಗ್ರಜ ನೋಡಿ, ಅಗ್ರಜ ಬೇಗ ಬಾ, ಕಪ್ಪಡು ಅಗ್ರಜ. ಸಾಕು ಅಂಟಿ. ಏನಾಯ್ತು ನಿನಗೆ? ಯಾಕೆ ಹೋಗಿ ಬಡ್ಕೋತಿದ್ಯಾ? ಯಾಕಕ್ಕ ಬಾವ ಹೆಂಗ್ ಕಿಚ್ಕೊಂಡ್ರು? ಅಗ್ರಜ ಇವ್ರು ಬೇಡ ಅಂದ್ರೆ ನಂಗೆ ಸ್ವೀಟ್ ತಿನ್ಸ್ತಾ ಇದಾರೆ ಅಗ್ರಜ. ಹೊಟ್ಟೆ ಹಸುವಿನಿಂದ ಸತ್ತಿರೋರ್ನ ಕೇಳಿದೀನಿ, ಆದ್ರೆ ಹೊಟ್ಟೆ ತುಂಬಿ ಹೊಟ್ಟೆ ಹೊಡೆದೋಗ್ ಸಾಯೋರ್ನ ಇದೇ ಫಸ್ಟ್ ಕೇಸ್ ಆಗುತ್ತೆ ಅಗ್ರಜ. ಹೇಳು ಅಗ್ರಜ, ದಯವಿಟ್ಟು ಬೇಡ ಅಂತ ಹೇಳು ಅಗ್ರಜ. ಬಾಬಾ ಸ್ಟೇಷನ್ ಅಲ್ಲಿ ಊಟ ತಿಂಡಿ ಸರಿಯಾಗಿ ಸಿಗದೆ ಹೇಗಾಗಿದ್ದಾರೆ ನೀವೇ ನೋಡಿ. ಅದಕ್ಕೆ ನಾನು ಬಗ್ಗೆ ಆಗಿರೋ ತಿಂಡಿ ಮಾಡಿ ತಿನ್ನಿಸ್ತಾ ಇದ್ರೆ ಹೇಗಾಡ್ತಾ ಇದಾರೆ, ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದಾರೆ. ನೀವ್ ಲಾಯರ್ ಅಲ್ವಾ, ಇವಾಗ ನೀವೇ ನ್ಯಾಯ ಹೇಳಿ. ಆರ್ತಿ, ದಿಸ್ ಇಸ್ ಟು ಮಚ್. ಯಾರಾದ್ರೂ ಹೀಗೆ ತಿನ್ನಿಸ್ತಾರ? ಅದು ನನ್ನ ತಮ್ಮನಿಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾರ? ನೀವು ಮಾನ್ಸ್ಟರ್ ಅನ್ಕೊಂಡಿದ್ದೆ, ಇವರು ನೀವು ಓಟೆ ಕೊಡಿ ಗ್ಯಾಂಗ್ಸ್ಟರ್ ಹೋಗಿದ್ದಾರೆ. ನಾನು ಈ ಗ್ಯಾಂಗ್ ಸೇರ್ಕೊಂತೀನಿ. ಯಾಕಕ್ಕ ನಿನ್ ನನ್ ಮೇಲೆ ಇನ್ನೂ ಕೋಪ ಇದೆಯಾ? ಸಾರಿ ಅಕ್ಕ, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಯಾವ ಕೆಲಸ ಕೊಟ್ರು ನಿನ್ನಿಂದ ಸರಿಯಾಗಿ ಮಾಡಕ್ಕಾಗಲ್ಲ. ಅದನ್ನ ಹಾಳು ಮಾಡೋದೇ ನಿನ್ ಚಟ ಆಗೋಗಿದೆ. ಒಂದ್ಸಲ ಅಲ್ಲ ಪರಮಾನಂದ, 1000 ಸಲ ಆಯ್ತು ನಿನ್ನಿಂದ ಯಾವ ಕೆಲ್ಸನೂ ಆಗಲ್ಲ. ನೆಗದ್ ಬಿದ್ದು ಹೋದ ಅನ್ಕೊಂಡ್ ಧ್ರುವ ಮತ್ತೆ ವಾಪಸ್ ಬಂದ. ನಿನ್ನನ್ನ ನಂಬ್ಕೊಂಡಿದ್ ಹೇಗಿದೆ ಅಂದ್ರೆ ನರಿನ್ ನಂಬ್ಕೊಂಡು ಹುಲಿ ಕೆಟ್ಟಾಗಾಯ್ತು. ಇನ್ನೂ ನಿನ್ನನ್ನ ನಂಬ್ಕೊಂಡಿದ್ರೆ ನನ್ನ ಕೊರಳಿಗೆ ನೇಣ್ ಹಗ್ಗ ಗ್ಯಾರಂಟಿ. ಧ್ರುವ ಬದುಕಿ ವಿಕ್ರಾಂತ್ ಕೇಸಿಂದ ಆಚೆ ಬಂದಾಯ್ತು. ಲಕ್ ಚೆನ್ನಾಗಿದೆ. ಬದುಕಿ ಬಂದಿರೋನ್ ಬಾಯಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಜೈಲಲ್ಲಿರ್ಬೇಕಿತ್ತು. ಯಾರಿಗೊತ್ತು, ಕೋಪದಲ್ಲಿ ಜೈಲಿಗೆ ಕಳಿಸ್ದೆ ಸೀದಾ ಕೈಲಾಸಕ್ಕೆ ಸೇರಿಸಿದ್ರು ಆಶ್ಚರ್ಯ ಇರ್ತಿರ್ಲಿಲ್ಲ. ಹಾಯ್ ಆಂಟಿ, ಏನ್ ಇಷ್ಟೊಂದು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಅದ್ ಸರಿ, ಲೆಕ್ಕಾಚಾರ ಮಿಸ್ ಆಯ್ತು ಅಂತ ಅನ್ಸ್ತಿಲ್ವಾ? ಲೆಕ್ಕಾಚಾರನ ಏನದು? ಇಷ್ಟೊತ್ತಿಗೆ ಆಗ್ಲೇ ನಿಮ್ಗೆ 1, 3, 6, 9 ತಿಂಗಳು. ಏನದು? ಸರಿ ಏನಿಲ್ಲ ಬಿಡಿ. ಏನು ಅಂದ್ರೆ ನೋಡ್ರಿ, ಇಲ್ಲಿ ಮಗು ಎಷ್ಟು ಕ್ಯೂಟ್ ಆಗಿದೆ. ರೀ ನಿಮ್ಗೆ ಹೇಳಿದೀನಿ ನೋಡ್ರಿ, ಮಗು ಎಷ್ಟು ಕ್ಯೂಟ್ ಆಗಿದೆ. ಓಕೆ ಬಿಡಿ, ಆಯ್ತು, ನೀವು ಮಾಡಿ, ಕೆಲಸ ಮಾಡಿ. ಹೆಂಡತಿ ನೋಡ್ರಿ ಹೆಂಗಿದೆ ಇದು. ಅಲ್ಲ, ಈ ತರ ಎಲ್ಲ ಆಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚ್ಕೊಂಡ್ರೆ ಶೃಂಗಾರದ ಸಮಯ ಬರಲ್ಲ. ಹೊಂಗೆ ಮರ ಹೂ ಬಿಡಲ್ಲ. ನಿಮ್ಗೆ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾ ಇದೀನಿ ಅಷ್ಟೇ. ನನಗೆ ನಿಮ್ಮನ್ನ ಈ ರೀತಿ ನೋಡಕ್ ಇಷ್ಟ. ಹೋಗಿ ಹೋಳಿ ನೀವು. ಹಾಗಾದ್ರೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಆಯ್ತು. ನಿಮ್
ನಿಮ್ಗೆ ಓಕೆನಾ? ಅಮೂಲ್ಯ ನೀನ ಹ್ಞೂ ಅತ್ತೆ ನಾನೇ. ಯಾಕೆ? ಏನಿಲ್ಲ ಅಮೂಲ್ಯ, ನಮ್ ಧ್ರುವ ಸಾವಿನ ದವಡೆಯಿಂದ ಬಚಾವಾಗಿ ಬಂದಲ್ವಾ, ಅದಕ್ಕೆ ಆ ಖುಷಿನ ನನ್ನ ತಮ್ಮ ಪರಮಾನಂದನ ಹತ್ರ ಹಂಚ್ಕೋತಾ ಇದ್ದೆ. ಅಲ್ಲ ಅತ್ತೆ, ನಾನು ನಿಮ್ಮ ಹತ್ರ ಏನೂ ಕೇಳಲೇ ಇಲ್ಲ. ನೀವ್ಯಾಕಿದನ್ನೆಲ್ಲ ನನ್ನ ಹತ್ರ ಹೇಳ್ತೀರಾ? ನೀವು ತುಂಬಾ ಗಾಬರಿ ಆಗಿರೋ ತರ ಕಾಣಿಸ್ತಿದ್ದೀರಾ ಅತ್ತೆ. ಏನಾಯ್ತು? ಏನ್ ವಿಷಯ? ಗಾಬರಿನ? ಹಾಗೇನಿಲ್ವಲ್ಲ ಅತ್ತೆ, ಕೆಲವೊಂದೆಲ್ಲ ಹೇಳ್ದೆ ಇದ್ರೂ ಗೊತ್ತಾಗತ್ತೆ. ಕೆಲವರಿಗೆ ಐ ಮೀನ್ ವೇದಾಂತ್ ಅಂತವರಿಗೆ ನೀವ್ ಹೇಗಿದ್ರು ಏನ್ ಮಾಡಿದ್ರು ಅದು ಅವ್ರಿಗೆ ಸರಿ ಅಂತಾನೆ ಅನ್ಸುತ್ತೆ. ಆದ್ರೆ ನಾನ್ ಹಾಗಲ್ವಲ್ಲ ಅತ್ತೆ, ನನಗೆ ಸಣ್ಣ ಸಣ್ಣ ವ್ಯತ್ಯಾಸನೂ ಗೊತ್ತಾಗತ್ತೆ, ದೊಡ್ಡ ದೊಡ್ಡ ಮಸಲತ್ತು ಅರ್ಥ ಆಗತ್ತೆ. ನೀವು ನಿಮ್ ತಮ್ಮನ ಹತ್ರ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಅತ್ತೆ. ನನ್ಗೆ ಎಲ್ಲನೂ ಅರ್ಥ ಆಗತ್ತೆ, ಆದ್ರೂ ಕೆಲವೊಂದು ಅರ್ಥ ಆಗೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ನಿಮ್ ಬಗ್ಗೆ ವಿಕ್ಕಿ ಬಾಬಾ ರಾಜಣ್ಣ ಏನ್ ಅನ್ಕೊಂಡಿದಾರೋ ಅದೇ ಸತ್ಯ. ಆದ್ರೆ ನಾನು ಅವ್ರ ಮಾತು ನಂಬಿರ್ಲಿಲ್ಲ. ಏನ್ ಹೇಳಿದ್ರು ನನ್ ಬಗ್ಗೆ? ಇರೋದನ್ನೇ ಹೇಳಿದ್ರು ಅತ್ತೆ. ವಿಕ್ಕಿ ಬಾಬಾನ ಟ್ರ್ಯಾಪ್ ಮಾಡಿಸಿದ್ದು ನೀವೇ, ಅಂಡ್ ಆಗ್ತಿರೋ ಅನಾಹುತಕ್ಕೆಲ್ಲ ನೀವೇ ಕಾರಣ ಅಂತಾನು ಹೇಳಿದ್ರು. ನಾನ್ ನಂಬಿರ್ಲಿಲ್ಲ, ಆದ್ರೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಏ ಅಮೂಲ್ಯ, ಏನ್ ಹೇಳ್ತಿದೀಯ? ಹಿರಿಯತ್ತೆ, ನಿಮ್ ಬಗ್ಗೆ ಹೇಳೋದಿನ್ನ ತುಂಬಾ ಬಾಕಿ ಇದೆ. ನೀವು 4 ಜನ ಮಕ್ಕಳನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಏನೇನೆಲ್ಲ ತ್ಯಾಗ ಮಾಡಿದೀರಾ ಅಂತ ವೇದಾಂತ್ ಅವತ್ತು ಹೇಳಿದಾಗ ನಿಮ್ ಬಗ್ಗೆ ಹೆಮ್ಮೆ ಅನ್ಸ್ತು, ನಿಮ್ ಬಗ್ಗೆ ಗೌರವನೂ ಜಾಸ್ತಿ ಆಯ್ತು. ಆದ್ರೆ ಈಗ ಅನಿಸ್ತಿದೆ ಅನ್ಯಾಯವಾಗಿ ಕೊಡ್ಬಾರ್ದು ಗೌರವನ ಮನ್ಸಿಗೆ ತಂದ್ಕೊಂಡ್ಬಿಟ್ಟೆ ಅಂತ. ನೀವು ಬರೀ ನಮ್ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ದೀರಾ, ಅದಕ್ಕೆ ಬೇಜಾರಾಗೋ ತರ ಮಾತಾಡ್ತೀರಾ. ಅದ್ ಬಿಟ್ರೆ ನೀವು ನಿಮ್ ಮಕ್ಳ ಪಾಲಿಗೆ ಒಬ್ರು ಒಳ್ಳೆ ತಾಯಿ, ಅವ್ರ ಪಾಲಿನ ದೇವ್ರು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತದೆ ನಾನು ಹೋಗಿ ಎಂತವ್ರನ್ನ ದೇವ್ರು ಮಾಡೋದಕ್ಕೆ ಹೊರಟಿದ್ದೆ ಅಂತ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದೆ. ಮಾತಾಡಕ್ ಮೊದ್ಲು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಏನ್ ಮಾಡ್ತೀರಾ ಅತ್ತೆ? ಅಲ್ಲ, ಏನ್ ಮಾಡ್ತೀರಾ ಅಂತ. ರಾಜಣ್ಣಂಗೆ ಆಕ್ಸಿಡೆಂಟ್ ಮಾಡಿಸ್ದಂಗೆ ನನಗೂ ಆಕ್ಸಿಡೆಂಟ್ ಮಾಡಿಸ್ತೀರಾ? ಅಥವಾ ವಿಕ್ಕಿ ಬಾಬುನ ಸುಳ್ಳು ಕೇಸಲ್ಲಿ ಫಿಟ್ ಮಾಡಿಸ್ದಂಗೆ ನನ್ನನ್ನು ಫಿಟ್ ಮಾಡಿಸ್ತೀರಾ? ಹೇಳಿ ಅತ್ತೆ, ಏನ್ ಮಾಡ್ತೀರಾ? ಅಮೂಲ್ಯ, ನಮ್ ಧ್ರುವ ಸತ್ತು ಬದುಕ್ ಬಂದಿದ್ದಾನೆ. ಅವನ್ಗೆ ಒಳ್ಳೇದಾಗ್ಲಿ, ಅವನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಒಂದು ಮೃತ್ಯುಂಜಯ ಹೋಮ ಮಾಡ್ಸೋಣ. ನೀನು ತಯಾರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನೀನೇ ಮುಂದೆ ನಿಂತು ಈ ಪೂಜೆನೆಲ್ಲ ನಡೆಸ್ಕೊಡ್ಬೇಕು. ಸಡನ್ ಆಗಿ ಸಿಡಿನ ಚೇಂಜ್ ಮಾಡ್ಬಿಟ್ರಲ್ಲ. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ವೇದಾಂತ್? ಓ, ರಿಮೋಟ್ ಕಾಣಿಸಿದ್ದಕ್ಕೆ ಬೇರೆನೆ ಪ್ಲಾನ್ ಆಯ್ತು. ಹೌದಮ್ಮ, ಕರೆಕ್ಟಾಗಿ ಹೇಳಿದ್ರಿ. ತುಂಬಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ತುಂಬಾನೇ ಖುಷಿ ಆಗ್ತದೆ. ಮಕ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ವೇದಾಂತ್. ನೀವೆಷ್ಟು ಒಳ್ಳೆಯವರು ಅಂತ ಇದ್ರಲ್ಲೇ ಗೊತ್ತಾಗತ್ತಮ್ಮ. ಧ್ರುವ ನಿಮ್ಗೆಷ್ಟೆಲ್ಲ ಅವಮಾನ ಮಾಡಿದ್ರು, ನೋವು ಕೊಟ್ಟಿದ್ರು, ಅದನ್ನೆಲ್ಲ ಮರೆತು ಅವನಿಗೆ ಒಳ್ಳೇದಾಗ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಮನ್ಸು ನಿಜವಾಗ್ಲೂ ದೊಡ್ಡದಮ್ಮ ಅಲ್ವಾ ಅಮೂಲ್ಯ? ಹೌದು ವೇದಾಂತ್, ಇದು ತುಂಬಾ ದೊಡ್ಡ ಗುಣ. ಇವ್ರ ತರ ಯಾರಿಗೂ ಇರೋದಕ್ಕಾಗಲ್ಲ. ಅಮ್ಮ, ಆದ್ರೆ ಧ್ರುವನ ಈ ಕಂಡೀಷನ್ ಅಲ್ಲಿ ಪೂಜೆಗೆ ಹೇಗೆ ಕೂರ್ಸೋದು? ಅವನೇ ಪೂಜೆ ಕೂರ್ಬೇಕು ಅಂತ ಏನಿಲ್ಲ ವೇದಾಂತ್. ಅವನ ತಾಯಾಗಿ ನಾನೇ ಪೂಜೆ ಕೂತ್ಕೊತೀನಿ. ಎಲ್ಲ ವಿಧಿವಿಧಾನಗಳನ್ನ ನಾನೇ ನಡೆಸ್ಕೊಡ್ತೀನಿ. ಅಮ್ಮ, ನಿಮ್ಮನ್ನ ಅಮ್ಮನ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅಮ್ಮ.
ಮುಂದೊಂದು ಜನ್ಮ ಅಂತಿದ್ರೆ ಆಗ್ಲೂ ನೀವೇ ನನ್ನ ಅಮ್ಮನಾಗಿ ಬರಬೇಕು. ವಿಕ್ರಾಂತ್, ಅಮ್ಮನ ಬಗ್ಗೆ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತಿದ್ಯಲ್ಲ, ನೋಡು ಅಮ್ಮ ಎಷ್ಟು ಒಳ್ಳೆಯವರು ಅಂತ ಈಗಲಾದ್ರೂ ಗೊತ್ತಾಯ್ತಾ? ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊ. ಅಮ್ಮ, ನೀವ್ ಹೇಳಿದ್ಮೇಲೆ ಮುಗೀತಮ್ಮ. ನಾಳೆನೇ ಮೃತ್ಯುಂಜಯ ಹೋಮಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ. ರಾಜಣ್ಣನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ದೋಳು ನೀನು. ಈಗ ಅವ್ರ ಆಯಸ್ ಜಾಸ್ತಿ ಆಗ್ಲಿ ಅಂತ ಪೂಜೆ ಮಾಡ್ಸೋ ನಾಟಕ ಮಾಡ್ತಿದ್ಲ. ನೀನಂತ ಕೆಟ್ಟ ಮನಸ್ಥಿತಿ ಅವರು ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೇದಾಗಲ್ಲ. ನೀನ್ ಪೂಜೆ ಕೂರಕ್ ನಾನ್ ಮಾತ್ರ ಬಿಡಲ್ಲ. ಅದ್ ಹೇಗ್ ಪೂಜೆ ಕೂರ್ತೀಯೋ ನಾನು ನೋಡ್ತೀನಿ. ಧ್ರುವ, ಬರ್ತಾ ಬರ್ತಾ ನಮ್ಮ ಅಗ್ರಜ ಅಣ್ಣಯ್ಯ ಪಿಕ್ಚರ್ ಅಲ್ಲಿರೋ ರವಿಚಂದ್ರನ್ ಕ್ಯಾರೆಕ್ಟರ್ ತರನೇ ಆಗ್ತಾ ಇದ್ದಾನೆ. ಆ ಸುವಾಸಿನಿ ವಿಷ ಕೊಟ್ರು ಅವನ್ ಪಾಲ್ಗೆ ಅದು ಹಾಲು. ಕಾಲ್ ಹತ್ರ ಬಿಡಬೇಕಾಗಿರೋನ್ನ ತಲೆ ಮೇಲೆ ಎತ್ತು ಮೆರೆಸ್ತಾ ಇದ್ದಾನೆ. ಬೇರೆದೆಲ್ಲ ಅವನ್ಗೆ ಕಣ್ಸನ್ ಹೇಳಿ ಅರ್ಥ ಆಗೋಗುತ್ತೆ. ಆದ್ರೆ ಸುವಾಸಿನಿ ಮ್ಯಾಟ್ರ್ ಏನೇ ಬಂದ್ರು ಅವನ್ಗೇನು ಕಾಣಿಸಲ್ಲ. ಇದಕ್ಕೆಲ್ಲ ಕಾರಣ ಸುವಾಸಿನಿ ಅಂತ ಇಡೀ ಜಗತ್ತೇ ಹೇಳುತ್ತೆ. ಆದ್ರೆ ಅವನು ಗೊತ್ತಿಲ್ಲ ಅಂತ ಯಾರಾದ್ರೂ ನಂಬ್ತಾರ? ಧ್ರುವ, ನೀನು ಸತ್ತು ಬದುಕಿದ್ಯಾ. ನಾನು ಜೈಲು, ಕೋರ್ಟು, ಕಟ್ಕಟೆ ಎಲ್ಲ ನೋಡ್ಬಿಟ್ಟೆ. ಒಂಥರದಲ್ಲಿ ಯೋಚನೆ ಮಾಡಿ ನೋಡಿದ್ರೆ ಯಾರು ಬೇಕಿದ್ರು ಇದಕ್ಕೆಲ್ಲ ಕಾರಣ ಸುವಾಸಿನಿನೇ ಅಂತಾರೆ, ನಮ್ಮ ಅಗ್ರಜನ್ ಬಿಟ್ಟು. ಯಾಕೆಂದ್ರೆ ಅವನಿಗೆ ಅವಳ ಮೇಲಿರೋ ಅಪಾರವಾದ ಪ್ರೀತಿ, ಗೌರವ. ಹೇಗಾದ್ರೂ ಮಾಡಿ ಹಂಗೆ ಇದನ್ನೆಲ್ಲ ಗೊತ್ತು ಮಾಡಿಸ್ಬೇಕು. ಇಲ್ಲಾಂದ್ರೆ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತಾನೆ. ನಾನು ವೇದಾಂತ್ ಹತ್ರ ಸಿಕ್ಕಾಕೋಬಾರ್ದು ಅಂತ ಪೂಜೆ ಮಾಡ್ಸೋಣ ಅಂತ ಹೇಳ್ದೆ. ಅವನು ಅದನ್ನೇ ನಿಜ ಅಂತ ನಂಬ್ಕೊಂಡು ನಾಳೆ ಪೂಜೆ ಮಾಡ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾನೆ. ಕರ್ಮಕ್ಕೆ ನಾನೇ ಪೂಜೆ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಸಾಯ್ಸಕ್ ಹೊರಟೋನ್ಗೆ ಆಯಸ್ ಜಾಸ್ತಿ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಗ್ ಬೇಡ್ಕೊಳ್ಳಿ. ನಾನು ಬೇಡ್ಕೊಳ್ತಿದ್ರು ಈ ಮನೆಯವ್ರು ಬೇಡ್ಕೊಳ್ತಾರ. ಅದವನ್ಗೆ ತಟ್ಟೆ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಈ ಪೂಜೆ ಆಗದೆ ಇರೋ ತರ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಹಾ, ಮೃತ್ಯುಂಜಯ ಹೋಮ ಗೊತ್ತಿಲ್ಲದೆ ಇರೋ ಯಾರಾದ್ರೂ ಸಣ್ಣ ಸ್ವಾಮಿನ ಕರೆಸಿ ಕಾಟಾಚಾರಕ್ಕೆ ಈ ಪೂಜೆನ ಮಾಡಿ ಮುಗಿಸ್ಬೇಕು. ಬಾವಾ, ನಂಗೆ ಯಾಕೋ ಅತ್ತೆ ಈ ಪೂಜೆನ ಮನಸ್ಪೂರ್ವಕವಾಗಿ ಮಾಡಿಸ್ತಿದ್ದಾರೆ ಅಂತ ಅನಿಸ್ತಿಲ್ಲ. ಅವಳಿಗೆ ಮನ್ಸಿಲ್ದೇ ಇದ್ರು ಪೂಜೆನೇ ಅಲ್ವರಡಿನ, ಕರ್ಮದ ಫಲ ದಕ್ಕಲೇಬೇಕು. ಹಾಗಲ್ಲ ಬಾವ, ನಾನು ಹೇಳಿದ್ದು ಅತ್ತೆ ಏನಾದ್ರೂ ಕಾಟಾಚಾರಕ್ಕೆ ಮೃತ್ಯುಂಜಯ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡು ಯಾರೋ ಗೊತ್ತಿಲ್ಲದಿರೋನ್ನ ಕರ್ಸ್ಬಿಟ್ರೆ? ಹಾಗಾಗಕ್ಕೆ ನಾವು ಬಿಡಬಾರ್ದು. ಏನಾದ್ರೂ ಪ್ಲಾನ್ ಮಾಡಲೇಬೇಕು. ನಿನ್ನೆ ಹಚ್ಚಿದ ಕೂದಲೆಲ್ಲ ಹೊರಟಾಗ್ಬಿಟ್ಟಿದೆ. ಬರೀ ಆರ್ತಿ ಫೋನ್ ಮಾಡಿದಾಳೆ, ಮಾತಾಡೋ. ಹೌದಾ? ಸ್ಪೀಕರ್ ಹಾಕ್ರಿ. ಆಂಟಿ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀವೆಲ್ರೂ ಹೇಗಿದ್ದೀರಾ? ನಮ್ ವಿಷಯ ಬಿಡಮ್ಮ, ನಾವು ಚೆನ್ನಾಗೇ ಇದ್ದೀವಿ. ವಿಕ್ಕಿ ಮತ್ತೆ ರಾಜ ಮನೆಗೆ ವಾಪಸ್ ಬಂದ್ರು ಅನ್ನೋ ವಿಷಯ ಗೊತ್ತಾಗಿ ನಮ್ಗಂತೂ ತುಂಬಾ ಖುಷಿಯಾಗಿದೆ. ಹೌದಮ್ಮ, ಕೊನೆಗೂ ದೇವ್ ಕೈ ಬಿಡ್ಲಿಲ್ಲ. ವಿಕ್ಕಿ ಅವ್ರಿಗೆ ಏನಾಗ್ಬಿಡ್ತೋ ಏನೋ ಅಂತ ನಾನು ತುಂಬಾ ಭಯ ಪಟ್ಟಿದ್ದೆ. ಒಳ್ಳೇದೇ ಆಯ್ತು, ರಾಜಣ್ಣನೂ ಬದುಕ್ಬಿಟ್ರು. ಆರ್ತಿ,
ರಾಜ ಹೇಗಿದ್ದಾನಮ್ಮ? ಕೈಕಾಲೆಲ್ಲ ಏನೂ ಮೂವ್ಮೆಂಟ್ ಮಾಡ್ತಿಲ್ಲ ಅಪ್ಪ, ಮಾತು ಆಡ್ತಿಲ್ಲ, ವೀಲ್ ಚೇರ್ ಮೇಲೆ ಕೂತಿರ್ತಾರೆ. ಹೌದಾ? ಅವ್ರ ಕಾಲ್ ಪೂರ್ತಿ ಸ್ವಾಧೀನ ಕಳ್ಕೊಂಡಿದೆ ಅನ್ಸ್ತಿದೆ ಅಪ್ಪ. ಅವ್ರು ಸುಧಾರಿಸ್ಕೊಳಕ್ ಇನ್ನೂ ತುಂಬಾ ಟೈಮ್ ಬೇಕು. ಆದ್ರೆ ಅವ್ರು ಬದುಕಿದ್ದಾರೆ ಅನ್ನೋದೇ ದೊಡ್ಡ ಸಮಾಧಾನ, ದೊಡ್ಡ ಖುಷಿನಪ್ಪ. ನಿಜಾನಮ್ಮ, ಅವನು ಸೋಲವನಲ್ಲ, ಹೋರಾಟದ ಸ್ವಭಾವದವನು ಅಂತ ಗೊತ್ತಿತ್ತು. ಆದ್ರೆ ಸಾವನ್ನ ಗೆದ್ದು ಬರೋ ಅಷ್ಟು ಗಟ್ಟಿಗ ಅಂತ ಗೊತ್ತಿರಲಿಲ್ಲ. ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ನಮ್ಮ ಸಾಕ್ಷಿ. ಚಿಕಿತ್ಸೆ ಎಲ್ಲ ಸರಿಯಾಗಿ ನಡೀತಾ ಇದೆಯೇನಮ್ಮ? ಅಪ್ಪ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಆಗ್ಲಿ, ಇಷ್ಟೇ ಆಗಿದೆ ಅಂದ್ಮೇಲೆ ಮುಂದೆ ಒಳ್ಳೇದೇ ಆಗುತ್ತೆ. ಒಟ್ನಲ್ಲಿ ನಮ್ಮ ರಾಜ ಮೊದಲಿನ ತರ ಆದ್ರೆ ಅಷ್ಟೇ ಸಾಕಮ್ಮ. ಹೌದಪ್ಪ. ಅಪ್ಪ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನಮ್ಮ? ನಾಳೆ ಬೆಳಗ್ಗೆ ಮನೆಯಲ್ಲಿ ರಾಜನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ತಿದೀವಪ್ಪ. ಪೂಜೆ ನೀವೆಲ್ಲರೂ ಬರ್ಬೇಕು. ಹಂಗೆ ರಾಜನ ನೋಡ್ಕೊಂಡು ಹೋದಂಗೂ ಆಗತ್ತೆ. ಆರ್ತಿ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನಾವು ಬರೋದಕ್ಕೆ ಆಗ್ತಾ ಇಲ್ಲಮ್ಮ. ಯಾಕಪ್ಪ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಅಲ್ಲಮ್ಮ, ನಾವೆಲ್ಲ ನಾಳೆ ನಂಜನಗೂಡಿಗೆ ಹೋಗ್ತಾ ಇದೀವಿ. ಇನ್ನೊಂದ್ ದಿವಸ ರಾಜನ್ನ ವಿಕ್ಕಿನ ಮಾತಾಡಿಸೋದಕ್ಕೆ ಅಂತಾನೆ ಬರ್ತೀವಿ. ಅಲ್ಲ, ಅಲ್ಲಿಗೆ ಹೋಗೋದನ್ನ ಇನ್ನೊಂದಿನ ಇಟ್ಕೊಳಕ್ ಆಗಲ್ವಾಪ? ಇಲ್ಲಮ್ಮ, ಆಗೋ ಹಾಗಿದ್ರೆ ಹಾಗೆ ಮಾಡಿರ್ತಿದ್ದೆ. ಸರಿಯಪ್ಪ, ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಆಯ್ತಮ್ಮ, ಹೋಮ ಚೆನ್ನಾಗಾಗ್ಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಯಾಕ್ರಿ ನಂಜನಗೂಡ್ಗೆ ಹೋಗ್ತಿದೀವಿ ಅಂತ ಸುಳ್ಳು ಹೇಳಿದ್ರಿ? ಅವ್ರ ಮನೆ ಪೂಜೆಗೆ ಹೋಗಿ ಬಂದಿದ್ರೆ ಏನಾಗಿರೋದು? ಸಂಕ್ರಾಂತಿ ಹಬ್ಬದ ದಿವಸ ಸುಹಾಸಿನಿ ಮಾಡಿದ ಅವಮಾನ ಮರ್ತೋಯ್ತಪ್ಪರಿ. ಮತ್ತೆ ಹೋಗಿ ಅವ್ರ ಹತ್ರ ಅವಮಾನ ಮಾಡ್ಕೋಬೇಕು ಅಂತ ಆಸೆನ? ನಾಳೆ ಅಂತ ಅಲ್ಲ ರೀ, ನಾವ್ ಯಾವತ್ತು ಅವ್ರ ಮನೆಗೆ ಹೋದ್ರೂ ಆಗೋದು ಅವಮಾನನೇ. ನಾವು ರಾಜ ಮತ್ತೆ ವಿಕ್ಕಿಗೋಸ್ಕರ ಅಲ್ಲಿಗೆ ಹೋಗ್ಬೇಕಲ್ವಾ? ನಾವ್ ಅಲ್ಲಿಗೆ ಹೋಗಿ ಅವರನ್ನ ಮಾತಾಡ್ಸೋದು ನಮ್ ಕರ್ತವ್ಯ ತಾನೆ. ಕರ್ತವ್ಯ ನಿಜ, ನನಗೂ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಹೋಗೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರು ಕೂಡ ಇದೆ. ದುಃಖದಲ್ಲಿ ಭಾಗಿಯಾಗ್ಲಿಲ್ಲ, ಸುಖದಲ್ಲೂ ದೂರನೇ ಇದ್ಬಿಡೋಣ. ಅಲ್ಲಿಗೆ ಹೋದ್ರೆ ಆಗೋ ನೋವು ಮನಸ್ತಾಪ ಕಡೆ ಮಾಡ್ಕೊಳ್ಳುತ್ತೆ. ಅವ್ರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಹಾರೈಕೆ ಅಲ್ವಾ? ಅದನ್ನ ಇಲ್ಲಿಂದಲೂ ಬಯಸಿದ್ರು ಒಂದೇ, ಅಲ್ಲಿಗೆ ಹೋಗಿ ಬಯಸಿದ್ರು ಒಂದೇ. ಮೃತ್ಯುಂಜಯ ಹೋಮ ಚೆನ್ನಾಗಾಗ್ಲಿ, ನಮ್ಮ ರಾಜ ಬೇಗ ಗುಣಮುಖ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ವಿಕ್ರಾಂತ್, ಪೂಜೆಗೆ ಏನ್ ಬೇಕು ಏನ್ ಬೇಡ ಅಂತ ಇವತ್ತೇ ಲಿಸ್ಟ್ ಮಾಡಿಡು. ನಾಳೆ ಅದಿಲ್ಲ ಇದಿಲ್ಲ ಅಂತ ಓದಾಡ್ಬೇಡ. ಸರಿ ಅದ್ಯಾ, ನೀನೇ ಒಂದು ಲಿಸ್ಟ್ ಮಾಡಿ ಇವ್ರು ಕೇಳ್ಕೊಡು, ಇಲ್ಲ ಯೂಸಸ್ ಎಲ್ಲ ಬರ್ತು ಹೋಗ್ತಾರೆ. ಸರಿ ಅಣ್ಣ, ಇವಾಗಲೇ ಮಾಡ್ತೇನೆ. ವೇದಾಂತ್, ನಾನೀಗಲೇ ಪುರೋಹಿತರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೇನೆ. ಅದೇ, ನೀವು ರಾಜಣ್ಣನ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಮಾಡಿಸೋ ಸಂಕಲ್ಪ ಮಾಡ್ಕೊಂಡಿದ್ದೀರಾ. ಪೂಜೆಗೂ ನೀವೇ ಕುತ್ಕೊಳ್ತಿದ್ದೀರಾ. ಎಲ್ಲ ಕೆಲಸನೂ ನೀವೇ ಮಾಡಿದ್ರೆ ಹೇಗತ್ತೆ? ನಮಗೂ ಸ್ವಲ್ಪ ಅವಕಾಶ ಮಾಡಿಕೊಡಿ, ನಾವೇನಾದ್ರೂ ಕೆಲಸ ಮಾಡ್ತೀವಿ. ಹೌದಮ್ಮ, ಎಲ್ಲ ಪುಣ್ಯ ನೀವೇ ತಗೊಂಡ್ರೆ ಹೇಗೆ? ನಮ್ಗೊಂದ್ ಸ್ವಲ್ಪ ಪುಣ್ಯ ಬರ್ಲಿ ಬಿಡಿ. ಅಲ್ಲ ಮುಗಿ, ಪೂಜೆ ಜವಾಬ್ದಾರಿ ಅಮ್ಮ ತಗೊಂಡಿದ್ದಾರೆ, ಪೂಜೆಗೂ ಅವರೇ ಕೂರ್ತಿದ್ದಾರೆ. ಮತ್ತೇನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗಲ್ಲ ವೇದಾಂತ್, ಅತ್ತೆ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಎಲ್ಲ ಕೆಲಸನೂ ಅವರೇ ಮಾಡಿದ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಬೇಗನೂ ಆಗುತ್ತೆ, ಪೂಜೆನೂ ಚೆನ್ನಾಗಾಗುತ್ತೆ. ಪೂಜೆಗೆ ಗುರುಗಳನ್ನ ಕರ್ಸೋ ಜವಾಬ್ದಾರಿ ನಂದು. ನಂಗೊಬ್ರು
ಪ್ರಭಾವಿ ಗುರುಗಳು ಪರಿಚಯ ಇದ್ದಾರೆ. ಅವ್ರ ಹೆಸರು ಸಚ್ಚಿದಾನಂದ ಗುರುಗಳು ಅಂತ ದಿವ್ಯ ದೃಷ್ಟಿ ಗುರುಗಳ ಹತ್ರ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಅವರು ಸಾಮಾನ್ಯದವರಲ್ಲ, 14 ವರ್ಷ ಹಿಮಾಲಯದಲ್ಲಿದ್ರಂತೆ. ಅದಕ್ಕೆ ಅವ್ರ ಹತ್ರ ಪೂಜೆ ಮಾಡಿಸಿದ್ರೆ ರಾಜಣ್ಣ ಬೇಗ ಹುಷಾರಾಗ್ತಾರೆ ಅಂತ ಆಸೆ ಅಷ್ಟೇ. ವೈನಾಟ್ ಅಮೂಲ್ಯ, ಆ ಥರ ಒಳ್ಳೆ ಪುರೋಹಿತನ ಕರೆಸ್ತೀಯ ಅಂದ್ರೆ ಧಾರಾಳವಾಗಿ ಕರೆಸು, ನಮಗೂ ಒಳ್ಳೇದಲ್ವಾ? ಅಮ್ಮ, ಅಮೂಲ್ಯ ಪುರೋಹಿತರನ್ನ ಕರೆಸೋದ್ರಿಂದ ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ನನ್ನ ಮಗ ಧ್ರುವಂಗ್ ಒಳ್ಳೇದಾಗತ್ತೆ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ ವೇದಾಂತ್, ಕರೆಸ್ಲಿ.